ಬಿಡದಿ ಟೌನ್ಶಿಪ್ ವಿರುದ್ಧದ ಹೋರಾಟ ಸಮಸ್ಯೆ ಬಗೆಹರುವವರೆಗೂ ಹೋರಾಟ ನಿರಂತರವಾಗಿ ಮುಂದುವರಿಯಲಿದೆ ಅಂತ ಜೆಡಿಎಸ್ ಹೇಳ್ತಾ ಇದೆ. ಇನ್ನು ಜೆಡಿಎಸ್ ಶಾಸಕ ಸುರೇಶ್ ಬಾಬು ತಿಳಿಸಿದ್ದಾರೆ. ಮಾಜಿ ಪ್ರಧಾನಿ ದೇವೇಗೌಡರ ಪತ್ನಿ ಚೆನ್ನಮ್ಮ ಅವರ ನಿಧನದ ಹಿನ್ನೆಲೆಯಲ್ಲಿ ಮುಂದೂಡಲಾಗಿದ್ದ ಪಾದಯಾತ್ರೆಗೆ ಇದೀಗ ಹೊಸ ದಿನಾಂಕ ನಿಗದಿಯಾಗಿದ್ದು ಸರ್ಕಾರದಿಂದ ಅನುಮತಿ ಕೋರಲಾಗಿದೆ ಅಂತ ಹೇಳಿದರು ಅವರು. ಇದಲ್ಲದೆ ನಾಳೆ ಸಂಜೆ 4 ಗಂಟೆಗೆ ಮೈಸೂರಿನಲ್ಲಿ ಕುಮಾರಸ್ವಾಮಿ ನೇತೃತ್ವದಲ್ಲಿ ಜೆಡಿಎಸ್ ಸಭೆ ನಡೆಸಲಿದೆ ಅಂತ ಮಾಹಿತಿ ಕೂಡ ನೀಡಿದ್ದಾರೆ. ಪ್ರಾರಂಭದಿಂದನೂ ಕೂಡ ಕುಮಾರಸ್ವಾಮಿ ಅವ್ರನ್ನ ಚಾಲನೆ ಕೊಟ್ಟು ನಿಖಿಲ್ ಕುಮಾರಸ್ವಾಮಿ ಅವರ ಮುಂದಾಳತ್ವದಲ್ಲಿ ನಾವು ಅದನ್ನು ಬಿಡದಿ ಏನು ಟೌನ್ಶಿಪ್ ಬಗ್ಗೆ ಈಗಾಗಲೇ ಹೋರಾಟ ನಡೀತಾನೆ ಇದೆ. ಇದು ಅಂತ್ಯ ಆಗೋವರೆಗೂ ಕೂಡ ಒಬ್ಬರಲ್ಲ ಒಬ್ಬರ ರೀತಿಯಲ್ಲಿ ಜನಗಳ ಪರವಾಗಿ ಅಲ್ಲಿಯ ರೈತರ ಪರವಾಗಿ ನಾವು ಹೋರಾಟ ಇದ್ದೇ ಇರ್ತೇವೆ. ನಿಮ್ಮ ಪಾದಯಾತ್ರೆಗೆ ಬಿಜೆಪಿಯವರೆಲ್ಲ ಸೇರ್ಕೊಳ್ತಾರೆ ಬರ್ಬೋದು. ಅದನ್ನು ಏನು ಸನ್ಮಾನ್ಯ ನಮ್ಮ ವರಿಷ್ಠ ಎರಡೂ ಪಕ್ಷದ ವರಿಷ್ಠ ಏನು ತೀರ್ಮಾನ ಮಾಡ್ತಾರೆ ಆ ಥರ ಆಗ್ತದೆ. ಅದರಲ್ಲಿ ನಿರ್ಣಯ ಮಾಡ್ತಾರೆ. ಶುಕ್ರವಾರ ಬಿಜೆಪಿಯ ಶಾಸಕಾಂಗ ಪಕ್ಷದ ಪ್ರಮುಖರ ಸಭೆ ಇದೆ, ಅದಕ್ಕೆ ತಾವು ಭಾಗಿಯಾಗಿದ್ದೀರಾ. ಒಂದು ಎರಡನೇದು ಶನಿವಾರ ಸಮನ್ವಯ ಸಮಿತಿ ಸಭೆ ನಿಗದಿಯಾಗಿದೆ. ಶನಿವಾರ ನಮ್ಮದು ಮೈಸೂರಲ್ಲಿ JDLP ಸಭೆ ಸನ್ಮಾನ್ಯ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಶನಿವಾರ 4 ಗಂಟೆಗೆ ಮೈಸೂರಲ್ಲಿ ನಾವು ಇಟ್ಕೊಂಡಿದ್ದೇವೆ. ಅಲ್ಲಿ ಮುಗಿಸ್ಕೊಂಡು ನಾವು ಅಲ್ಲಿಂದ ಭಾನುವಾರ ಬೆಳಗ್ಗೆ ಚಾಮುಂಡಿ ಬೆಟ್ಟ ದರ್ಶನ ಮುಗಿಸ್ಕೊಂಡು ನಾವು ಪಾದಯಾತ್ರೆಗೆ ಹೋಗುವಂಥದ್ದು ಒಂದು ಪ್ಲ್ಯಾನಿಂಗು ನಾವು ಮಾಡಿಕೊಂಡಿದ್ದೇವೆ.